ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಆರ್ಥ ಭಕ್ತರ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಮೊದಲು ಅರ್ಥಾರ್ಥಿ ಅಂತಂದ್ರೆ ಯಾವುದೋ ಒಂದು ಆಸೆ ಕಾಮನೆಗಳನ್ನ ಇಟ್ಕೊಂಡು ಭಗವಂತನ ಭಜನೆ ಮಾಡುವಂಥದ್ದು. ಎರಡನೇದು ಏನೋ ಒಂದು ದುಃಖದಿಂದ ತೊಂದರೆ ಇರುತ್ತೆ, ಅವರಿಗೆ ಭಯ ಇರುತ್ತೆ ಅಥವಾ ರೋಗ ರುಜಿನಗಳಿರುತ್ತೆ. ಆ ನೋವನ್ನ ತಡ್ಕೊಳ್ಳೋಕ್ಕಾಗದೆ ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತನನ್ನ ಭಜಿಸುವಂಥದ್ದು. ಅದನ್ನ ತಿಳ್ಕೊಂಡು ಅದರಲ್ಲಿ ದ್ರೌಪದಿಯ ಎಕ್ಸಾಂಪಲ್ ಅದ್ರ ಏನು ಅದ್ರ ಬಗ್ಗೆ ಎಲ್ಲ ನಾವು ವಿವರವಾಗಿ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಜಿಜ್ಞಾಸು ಭಕ್ತನ ಲಕ್ಷಣಗಳು ಏನು? ಜಿಜ್ಞಾಸು ಅಂತಂದ್ರೆ ಯಾರು, ಏನು ಅಂತ ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದ್ರೆ, ಈಗ ಐಶ್ವರ್ಯ ಆಗಿರ್ಬೋದು, ಹೆಂಡತಿ, ಮಕ್ಕಳು, ಮನೆ, ಮತ್ತೆ ವಸ್ತುಗಳು, ರೋಗ, ಸಂಕಟಗಳು, ಇದ್ರ ಬಗ್ಗೆ ಎಲ್ಲ ಅವ್ರಿಗೇನೂ ಯೋಚನೆ ಇರೋದಿಲ್ಲ. ಅದನ್ನ ಅವ್ರು ಕೇರು ಮಾಡದೆ ಏಕಮಾತ್ರ ಆ ಭಗವಂತನನ್ನ ತತ್ವದಿಂದ ತಿಳ್ಕೊಳ್ಳುವಂತ ಆಸೆಯಿಂದ ಏಕನಿಷ್ಠರಾಗಿ ಭಗವಂತನ ಭಕ್ತಿಯನ್ನ ಮಾಡುವಂತ ಆ ಶ್ರೇಯಸ್ಕಾಮಿ ಭಕ್ತರನ್ನ, ಅಂದ್ರೆ ಶ್ರೇಯಸ್ಸಿನ ಒಂದು ಕಾಮನೆ ಇರುವಂಥವ್ರು. ನಾನು ಭಗವಂತನನ್ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಆಧ್ಯಾತ್ಮಿಕದ ಕಡೆ ಅವರಿಗೆ ಆಸಕ್ತಿ ಇರುತ್ತೆ. ಅಂಥವರು ತನ್ನ ಕಾಮನೆಗಳನ್ನ, ತನ್ನ ಭಯವನ್ನ ಇದ್ರ ಬಗ್ಗೆ ಹೋಗುವಂಥವ್ರಲ್ಲ. ಅದನ್ನೆಲ್ಲ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅವ್ರು ಅದ್ರ ಬಗ್ಗೆ ಕೇರು ಮಾಡೋದಿಲ್ಲ. ಬರೀ ಭಗವಂತನನ್ನ ತತ್ವದಿಂದ ನಾನು ತಿಳ್ಕೋಬೇಕು, ಅವನು ಏನು ಅನ್ನೋದು ಕರೆಕ್ಟಾಗಿ ನಾನು ತಿಳ್ಕೋಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡು ಏಕನಿಷ್ಠರಾಗಿ ಭಗವಂತನನ್ನ ಭಕ್ತಿ ಮಾಡ್ತಾರಲ್ಲ, ಅಂತ ಭಕ್ತರನ್ನ ಜಿಜ್ಞಾಸು ಅಂತ ಕರೀತಾರೆ. ಈಗ ಜಿಜ್ಞಾಸು ಅಂತಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಇದ್ರ ಬಗ್ಗೆ 14ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 14ನೇ ಅಧ್ಯಾಯ 26ನೇ ಶ್ಲೋಕ ಯಾವುದು ಅಂದ್ರೆ, ಮಾಂಚಯ್ಯೋ ವ್ಯಭಿಚಾರೇಣ ಅಂತ ಬರುತ್ತೆ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ ಭಗವಂತ, ಯಾವ ಮನುಷ್ಯರು ಅವ್ಯಭಿಚಾರಿ ಭಕ್ತಿಯೋಗದ ಮೂಲಕ ನನ್ನನ್ನೇ ನಿರಂತರವಾಗಿ ಭಜಿಸ್ತಾರೋ ಅವನು ಕೂಡ ಈ 3 ಗುಣಗಳನ್ನ ದಾಟಿ ಆ ಭಗವಂತನನ್ನ ಪಡೆಯೋದಕ್ಕೆ ಯೋಗ್ಯನಾಗಿರ್ತಾನೆ ಅಂತ ಹೇಳಿದ್ದಾರೆ. ಈಗ ಅವ್ಯಭಿಚಾರಿ ಅಂತಂದ್ರೆ ಏನು? ವ್ಯಭಿಚಾರ ಅಂತಂದ್ರೆ ಏನು? ಯಾರ್ ಬೇಕಾದ್ರೂ ಅವ್ರ ಜೊತೆ ಇರುವಂಥದ್ದು ಅಲ್ವಾ? ಅವ್ಯಭಿಚಾರ ಅಂತಂದ್ರೆ ಒಬ್ಬನೇ, ಅಂದ್ರೆ ಯಾರು ಮದುವೆಯಾಗಿ ಗಂಡ ಒಬ್ಬನೇ ಅಂದ್ಕೊಂಡಿರ್ತಾರೋ ಅವರು. ವ್ಯಭಿಚಾರ ಅಂತಂದ್ರೆ ಯಾರ ಜೊತೆ ಬೇಕಾದ್ರೂ ಹೋಗಿ ಇರುವಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಅವ್ಯಭಿಚಾರಿ ಭಕ್ತಿ ಅಂತಂದ್ರೆ ಆ ಭಗವಂತನನ್ನ ಮಾತ್ರ ಭಜಿಸುವಂಥವ್ರು. ಅವ್ರ ಮನಸ್ಸು ಬೇರೆ 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 ಕಡೆ ಹೋಗಿ ಭಜಿಸೋದಿಲ್ಲ. ಒಂದನ್ನೇ ಭಜಿಸುವಂಥವ್ರು, ಒಬ್ಬನನ್ನೇ ಭಜಿಸುವಂಥವ್ರು, ನಿರಂತರವಾಗಿ ಭಜಿಸುವಂಥವ್ರು ಅಂತ ಅರ್ಥ. ಅದನ್ನ ಅವ್ಯಭಿಚಾರಿ ಭಕ್ತಿ ಅಂತ ಹೇಳೋದು. ಅಂದ್ರೆ ಇಲ್ಲಿ ಆ ಭಗವಂತನನ್ನ ಮಾತ್ರ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದೇ ಅದನ್ನ ಮಾತ್ರನೇ ಭಜಿಸುವಂಥವ್ರು. ಈಗ ದೇವರು ಅಂದಿದ ತಕ್ಷಣ 26 ದೇವರುಗಳು, ಇವತ್ತು ಈ ದೇವ್ರನ್ನ ಪೂಜೆ ಮಾಡೋದು, ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಯಾರೋ ಏನೋ ಹೇಳಿದ್ರು ಅಂತನ್ಬಿಟ್ಟು ಇಲ್ಲಿರುವಂತ ಶ್ರದ್ಧೆ ಕಡಿಮೆ ಆಗ್ಬಿಟ್ಟು ಆ ಕಡೆ ಹೋಗೋದು, ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಹೋಗೋದು. ಆ ರೀತಿ ಇರಬಾರ್ದು. ಏಕನಿಷ್ಠ ಅಂತ ಹೇಳ್ತಾರೆ. ಒಂದೇ ಕಡೆ ನಮ್ಮ ಮನಸ್ಸು ಗಮನ ಇರಬೇಕು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂತಂದ್ರೆ, ಈಗ ನಮಗೆ ಒಂದು ಬಾವಿ ತೋಡಿ ನೀರು ಬೇಕು ಅಂತಂದಾಗ ಅಲ್ಲಲ್ಲಿ ಹೋಗಿ ಸ್ವಲ್ಪ 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 ತೋಡಿದ್ರೆ ನೀರು ಸಿಗುತ್ತಾ ನಮಗೆ? ಇಲ್ಲ. ಆ 10 ಕಡೆ ಅಗದಿರುವುದನ್ನ ಒಂದೇ ಕಡೆ ಅಗದಾಗ ಅದು ಡೀಪಾಗಿ ಹೋಗುತ್ತೆ. ಅಲ್ಲಿ ನಮಗೆ ನೀರು ಸಿಕ್ಕುವಂತ ಚಾನ್ಸ್ ಇರುತ್ತೆ, ಸಿಗುತ್ತೆ ಕೂಡ. ಒಂದೇ ಕಡೆ ನಾವು ಅಗಿತಾ ಹೋದಾಗ, ತೋಡ್ತಾ ಹೋದಾಗ ಒಂದಲ್ಲ ಒಂದ್ ದಿವಸ ನಮಗೆ ನೀರು ಸಿಗುತ್ತೆ. ಅದು ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನಾವು ತೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ನೀರು ಸಿಗಲ್ಲ ಅಲ್ವಾ? ಅದೇ ರೀತಿ ನಮ್ಮ ನಿಷ್ಠೆ ಏಕನಿಷ್ಠವಾಗಿರಬೇಕು. ಒಂದು ಯಾವುದನ್ನಾದ್ರೂ ಒಂದನ್ನು ಹಿಡ್ಕೊಂಡು ಅದರಲ್ಲೇ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಅವನನ್ನೇ ನಾವು ನಿರಂತರವಾಗಿ ಭಜಿಸ್ತಾ ಇರಬೇಕು. ಆಗ ಭಗವಂತನನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಅಂತ ತಿಳ್ಕೊಬಹುದು. ಸೊ ಆ ರೀತಿ ಭಗವಂತನಲ್ಲಿ ಏಕನಿಷ್ಠರಾಗಿ ಭಕ್ತಿ ಮಾಡ್ತಾರಲ್ಲ, ಅವ್ರನ್ನ ಜಿಜ್ಞಾಸುಗಳು ಅಂದ್ರೆ ಅವರಿಗೆ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ಹೋಗಿರ್ತಾರೆ. ಜಿಜ್ಞಾಸು ಭಕ್ತರಲ್ಲಿ ಪರೀಕ್ಷಿತರೆ ಮುಂತಾದ ಅನೇಕ ಹೆಸರುಗಳಿದೆ. ಆದ್ರೆ ಉದ್ಧವನ ಹೆಸರಿದೆಯಲ್ಲ, ಅದು ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಪರೀಕ್ಷಿತ ಮಹಾರಾಜ ಕೂಡ ತುಂಬಾನೇ ಒಬ್ಬ ಒಳ್ಳೆ ಭಕ್ತ.
ಅವರು ಕೂಡ ಭಗವಂತನ ಜಿಜ್ಞಾಸು ಭಕ್ತನೇ. ಅದರಲ್ಲಿ ಮುಖ್ಯವಾಗಿರುವಂಥವ್ರು ಯಾರು ಅಂತಂದ್ರೆ ಜಿಜ್ಞಾಸುಗಳಲ್ಲಿ ಉದ್ಧವನ ಹೆಸರು ಬರುತ್ತೆ. ಸೊ ಇದು ಶ್ರೀಮದ್ ಭಾಗವತದಲ್ಲಿ ನಾವು ತಿಳ್ಕೋಬಹುದು. ತುಂಬಾ ಚೆನ್ನಾಗಿದೆ ಆ ಭಗವಂತನ ಮತ್ತೆ ಉದ್ಧವನ ಒಂದು ಪ್ರೀತಿ, ಆ ವಿಶ್ವಾಸ ಹೇಗಿರುತ್ತೆ, ಭಕ್ತಿ ಹೇಗಿರುತ್ತೆ ಅಂತೆಲ್ಲ ನಾವು ಅದರಲ್ಲಿ ತಿಳ್ಕೋಬಹುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಿಂದ 30ರವರೆಗೂ ಕೂಡ ಭಗವಾನ್ ಶ್ರೀಕೃಷ್ಣ ಉದ್ಧವನಿಗೆ ಬಹಳ ದಿವ್ಯ ಜ್ಞಾನದ ಉಪದೇಶವನ್ನ ಮಾಡಿದ್ದಾನೆ. ಈಗ ಮಹಾಭಾರತದಲ್ಲಿ ಈ ಭಗವದ್ಗೀತೆಯ ಉಪದೇಶವನ್ನ ಅರ್ಜುನನಿಗೆ ಮಾಡಿದ, ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಭಗವಂತ ಉದ್ಧವರಿಗೆ ಉಪದೇಶವನ್ನ ಮಾಡ್ತಾನೆ. ಅದನ್ನ ಉದ್ಧವ ಗೀತೆ ಅಂತಾನೆ ಕರೀತಾರೆ. ಅದು ಆ ರೀತಿನೇ ಪ್ರಸಿದ್ಧಿಯಾಗಿದೆ. ಅದು ನಾವು ಭಾಗವತವನ್ನ ಕೇಳ್ತಾ ಇದೀವಲ್ವಾ, 3ನೇ ಸ್ಕಂದದಲ್ಲಿ ಇದೀವಿ. 11ನೇ ಸ್ಕಂದಕ್ಕೆ ಹೋದಾಗ ನಮಗೆ ಆ ವಿಷಯಗಳು ಗೊತ್ತಾಗತ್ತೆ. ಸೊ ಬೇಕಾದ್ರೆ ಅದನ್ನು ಕೂಡ ನಾವು ಕೇಳಿ ತಿಳ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಭಗವಂತ ಮತ್ತೆ ಭಕ್ತರ ನಡುವೆ ನಡೆಯುವಂತ ಸಂಭಾಷಣೆಗಳು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇಕಾದಷ್ಟು ವಿಷಯಗಳು ನಮಗೆ ಗೊತ್ತಾಗುತ್ತೆ. ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ ಅದನ್ನೆಲ್ಲ ಕೇಳಿದಾಗ ನಮಗೂ ಕೂಡ ಆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಇನ್ನೂ ನಮಗೆ ಹುಮ್ಮಸ್ ಬರುತ್ತೆ, ಇನ್ನೂ ನಮಗೆ ಒಂದು ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಕೇಳಬೇಕು. ಭಕ್ತ ಮತ್ತೆ ಭಗವಂತನ ನಡುವೆ ನಡೆದಿರುವಂಥ ಉಪದೇಶಗಳಿರುತ್ತಲ್ಲ, ಅದನ್ನ ನಾವು ಚೆನ್ನಾಗಿ ಕೇಳಿಸ್ಕೋಬೇಕು. ಮತ್ತೆ ಭಕ್ತರ ಜೀವನ ಚರಿತ್ರೆಗಳನ್ನು ಕೂಡ ತುಂಬಾ ನಾವು ಕೇಳ್ತಾ ಇದ್ದಾಗ ಹೇಗೆ ಅವ್ರು ಭಕ್ತಿ ಎಲ್ಲ ಮಾಡ್ತಾರೆ, ಅದರಲ್ಲಿ ಏನೆಲ್ಲ ಆಗತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಮತ್ತೆ ಕೇಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ. ನಾವು ಹೀಗೆ ಹೋಗ್ತಾ ಹೋಗ್ತಾ ಒಂದೊಂದೇ ಧರ್ಮಗ್ರಂಥಗಳನ್ನ ಆದಷ್ಟು ಓದೋದು ಮತ್ತೆ ಕೇಳೋದಕ್ಕೆ ಪ್ರಯತ್ನ ಮಾಡೋಣ. ನಮಗೂ ಕೂಡ ಅವ್ರಿಗೆಲ್ಲ ಏನೆಲ್ಲ ಅನುಭವಗಳಾಯ್ತೋ ಅದು ನಮಗೂ ಆಗ್ಲಿ ಅನ್ನೋದೇ ನನ್ನ ಒಂದು ಆಸೆ. ನನ್ನೊಬ್ಬಳಿಗೆ ಅದು ಸಿಗಬಾರ್ದು. ನನಗೇನು ಗೊತ್ತಿದೆಯೋ, ನಾನೇನು ಓದ್ತಾ ಇದ್ದೀನೋ ಅದು ನಿಮಗೆಲ್ಲರಿಗೂ ಕೂಡ ಅದು ತಲುಪಲಿ. ಯಾರಿಗೆ ಓದೋದಕ್ಕೆ ಇಷ್ಟ ಇರೋದಿಲ್ಲ, ಕೆಲವ್ರಿಗೆ ಕೇಳೋದಕ್ಕೆ ಇಷ್ಟ ಇರುತ್ತೆ, ಅಂಥವ್ರಿಗೆಲ್ಲ ಸಹಾಯ ಆಗಲಿ. ಈ ರೀತಿಯ ಧರ್ಮಗ್ರಂಥಗಳನ್ನ ಓದಿ 4 ಜನ ಅದನ್ನ ಕೇಳಿದಾಗ ಅವ್ರಿಗೂ ಕೂಡ ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಒಂದೇ ಕಾರಣದಿಂದಾನೇ ನಾನು ಈ ರೀತಿಯ ಆಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಸೊ ಏನಾದರೂ ಎಲ್ಲಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ. ಯಾಕಂದರೆ ನಾನು ಕೂಡ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು. ನನಗೆ ಆಲ್ರೆಡಿ ತಿಳಿದಿದೆ ಅಂತಲ್ಲ, ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ ಅಷ್ಟೇ. ನನ್ನದು ಏನೂ ಇಲ್ಲ ಇಲ್ಲಿ ಏನು ಗ್ರಂಥಗಳಲ್ಲಿ ಹೇಳಿದಾರೋ ಅದನ್ನೇ ನಾನು ಹೇಳ್ತಾ ಇರೋದು ಅಷ್ಟೇ ಹೊರತು ನಿಮ್ಮ ಹಾಗೆ ನಾನು ಕೂಡ ಇದನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ಆನಂದ ಪಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗಿವಾಗ ಜಿಜ್ಞಾಸು ಭಕ್ತನ ಲಕ್ಷಣಗಳು ಏನು ಅನ್ನೋದು ಗೊತ್ತಾಗಿದೆ. ಮುಂದೆ ನಾವು ಜ್ಞಾನಿ ಭಕ್ತನ ಲಕ್ಷಣಗಳು ಏನು ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ.